ಗುರುವಚನ ಕೇಳಿ ಕೇಳಿ ಶಿವವಚನ ಕೇಳಿ ಕೇಳಿ ಗುರುವಚನ ಪುರಾತರ ವಚನಾನುಭವ ಕೇಳಿ ಬದುಕಿದೆಯ ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ತನು ಕರಗಿ ಮನ ಕೊರಗಿ ಭಾವ ಬೆಚ್ಚರು ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅಹಂಕಾರ ಬಳಿದು ಶರಣರ ಅನುಭಾವ ಕೇಳಿದರೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಅದೇ ಮುಕ್ತಿ ನೋಡಿಲೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಇಂತಲ್ಲದೆ ಮನೋರಾಪುರಾಣಿ ತನ್ಮುಕ್ತಿ ಕೇಳಿದರೆ ಉಪದೇಶವಿತ್ತು ಸಲುಹಯ್ಯ ಎತ್ತರವನುದಯ್ಯ ಉಪದೇಶವಿತ್ತು ಸಲುಹಯ್ಯ ಎತ್ತರವನುದಯ್ಯ ಮಹಾಲಿಂಗ ಕಲ್ಲೇಶ್ವರ ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖನೇ ಗುರುವಚನ ಪರಾಮುಖನೇ ಎಂದೆಂದು ಭವಲಿಂಗರು ನೋಡ 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 ಎಂದೆಂದು ಭವಲಿಂಗರು ನೋಡ. ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ, ಹೋಗುತ್ತಿವೆ ದಿನ ವಾರ ಮಾಸ ಸಂವತ್ಸರವು, ಸಾಗುತ್ತಿವೆ ಆಯುಷ್ಯ ಭಾಷೆ ಇವರಳು ಬೇಗ ತಿಳಿದು ನೀಗಿ ನಿಷ್ಪತ್ತಿಯಾದರೆ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಹೆಸರೇ ಹೇಳುವಂತೆ ಹಡಪದ ಅಪ್ಪಣ್ಣನವರು ಕ್ಷೌರಿಕ ಕಾಯಕರವರು. ಅವರನ್ನ ಅಪಶಕನ ಅನ್ನುವ ಹಾಗೆ ನೋಡುವ ಗುಣ ಇವತ್ತಿಗೂ ಸಮಾಜದಲ್ಲಿ ಇದೆ. ಅಂಥ ವ್ಯಕ್ತಿಯ ಮುಖದರ್ಶನ ಮಾಡಿದ್ರೆ ಆಗುವಂಥ ಕಾರ್ಯನೂ ಆಗೋದಿಲ್ಲ ಅನ್ನುವಂಥ ನಂಬಿಕೆ ಜನರಲ್ಲಿದೆ. ಬಸವಣ್ಣವರು ಅಂಥ ಹಡಪದ ಅಪ್ಪಣ್ಣನವರನ್ನೇ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ಮಾಡಿಕೊಂಡಿದ್ರು. ಅಂದ್ರೆ ಬಸವಣ್ಣವರು ಪರಂಪರೆಯಿಂದ ಬಂದ ನಂಬಿಕೆಗಳಿಗೆ ಹೇಗೆ ಕೊಡಲಿ ಏಟ್ ಕೊಡ್ತಾ ಇದ್ರು ಅನ್ನುವಂಥದ್ದು ಯಾರಿಗಾದ್ರೂ ಅರ್ಥ ಆಗುತ್ತೆ. ಬಸವಣ್ಣನವರ ಅರಿವು ಸಾಮಾನ್ಯವಾದದ್ದಲ್ಲ. ಪ್ರಧಾನಮಂತ್ರಿ ಆಪ್ತ ಕಾರ್ಯದರ್ಶಿ ಆಗ್ಬೇಕಂದ್ರೆ ಅಪ್ಪಣ್ಣವರ ಅರಿವು ಕೂಡ ಅಸಾಮಾನ್ಯವಾದದ್ದು. ಅವರು ಚತುರಮತಿಗಳು, ವಿವೇಕಿಗಳು, ಮುಂದಾಲೋಚನೆ ಉಳ್ಳಂಥವ್ರು ಮತ್ತು ನಂಬಿಕಸ್ಥರು ಆಗಿರಬೇಕಾಗತ್ತೆ. ಅಂಥ ಎಲ್ಲ ಗುಣಗಳು ಹಡಪದ ಅಪ್ಪಣ್ಣನವರಲ್ಲಿ ಇದ್ದ ಕಾರಣದಿಂದಾಗಿ ಬಸವಣ್ಣನವರು ಅವರನ್ನು ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಿಸಿಕೊಂಡಿರಬೇಕು. ಅವರ ವ್ಯಕ್ತಿತ್ವ ಅವರ ವಚನಗಳಿಂದಲೂ ವೇದ್ಯವಾಗುತ್ತೆ. ಪ್ರಸ್ತುತ ವಚನವನ್ನೇ ತೆಗೆದುಕೊಂಡ್ರೆ ಇದರಲ್ಲಿ ಬದುಕಿನ ಕ್ಷಣಿಕತೆ, ಕಾಲದ ಸದ್ಬಳಕೆ ಮತ್ತು ಮನುಷ್ಯ ಸಾಧಿಸಬೇಕಾದ ಲೌಕಿಕ ಪಾರಮಾರ್ಥಿಕ ಜೀವನದ ಬಗ್ಗೆ ಬೆಳಕು ಚೆಲ್ಲುವಂತಹ ಕಾರ್ಯವನ್ನು ಮಾಡಿದ್ದು ತಿಳಿದು ಬರುತ್ತೆ. ಒಬ್ಬ ವ್ಯಕ್ತಿ
ಲೌಕಿಕದಲ್ಲೇ ತನ್ನ ಕಾಲದ ದುರ್ವಿನಿಯೋಗ ಮಾಡಿಕೊಳ್ಳೋದನ್ನ ಗಮನಿಸಿ ಎಚ್ಚರಿಸುವಂತಹ ಪರಿ ಇಲ್ಲಿದೆ. ಸಾವು ಕಟ್ಟಿಟ್ಟ ಬುತ್ತಿ. ಅದು ಎಲ್ಲಿ, ಹೇಗೆ, ಯಾವಾಗ, ಯಾರಿಗೆ ಬರುತ್ತೆ ಅಂತ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಪ್ರತಿದಿನ ಸೂರ್ಯೋದಯ, ಮಧ್ಯಾಹ್ನ, ಸೂರ್ಯಾಸ್ತ ಇವು ಪ್ರಾಕೃತಿಕವಾಗಿ ವ್ರತದ ಹಾಗೆ ನಡೀತಾ ಇರುವಂಥದ್ದು ಎಲ್ಲರಿಗೂ ಗೊತ್ತು. ಅದಕ್ಕೆ ಅನುಗುಣವಾಗಿ ದಿನ, ವಾರ, ತಿಂಗಳು, ಸಂವತ್ಸರಗಳು ಬರ್ತಾವ ಮತ್ತು ಹೋಗ್ತಾವು. ಅವು ಯಾರಿಗೂ ಕಾಯಿದೆ ತಮ್ಮ ಕಾಯಕವನ್ನು ತಾವು ಮಾಡ್ತಾವು. ಕಾಲ ಉರುಳಿದ ಹಾಗೆ ಮನುಷ್ಯನ ಆಯುಷ್ಯ ಕೂಡ ಪ್ರತಿದಿನ ಸೂರ್ಯೋದಯ, ಮಧ್ಯಾಹ್ನ, ಸೂರ್ಯಾಸ್ತ ಅಂತ ಕಾಯಿದೆ ಸಾವಿನ ಮನೆಯ ಕದ ತಟ್ತಾನೇ ಇರುತ್ತೆ. ಆದರೂ ಮನುಷ್ಯ ತನಗೆ ಸಾವೇ ಇಲ್ಲ ಅನ್ನೋ ಹಾಗೆ ಏನೇನೋ ಸಾಧಿಸ್ತೇನೆ ಅಂತ ಹೇಳಿ ಕನಸುಗಳನ್ನು ಕಟ್ತಾ ಹೋಗ್ತಾನೆ. ಆ ಕನಸುಗಳನ್ನು ನನಸು ಮಾಡಿಕೊಳ್ಳದೆ ಇಂದು ನಾಳೆ ಅಂತ ಹೇಳಿ ಮುಂದೂಡ್ತಾ ತನ್ನದೇ ಲೋಕದಲ್ಲಿ ವಿಷಯ ಲೋಲುಪನಾಗಿ ಕಾಲದ ದುರ್ವಿನಿಯೋಗ ಮಾಡಿಕೊಳ್ಳುವಂಥವನು ತಾನು ಸಾಯುವುದರೊಳಗಾಗಿ ಏನೇನು ಮಾಡ್ತೀನಿ ಅಂತ ಹೇಳಿ ಭಾಷೆ ಕೊಡ್ತಾ ಇರ್ತಾನೆ. ಭಾಷೆ ಕೊಡುವುದು ಅಂದ್ರೆ ಪ್ರಮಾಣ ಮಾಡೋದು. ಮಾಡಿದ ಪ್ರಮಾಣವನ್ನು ಮರೆತು ಮತ್ತೆ ಮರವಿನ ಲೋಕದಲ್ಲಿ ಹೊಸ ಹೊಸ ಪ್ರಮಾಣವನ್ನು ಮಾಡ್ತಾ ತನ್ನ ಆಯುಷ್ಯವನ್ನ ವ್ಯರ್ಥವಾಗಿ ಕಳೀತಾನೆ. ದಿನ, ವಾರ, ತಿಂಗಳು, ವರ್ಷ ಕಳೆಯುವಂತಹ ಸತ್ಯವನ್ನ ಅರಿತು ಜೀವನದ ಕ್ಷಣಿಕತೆಯ ಎಚ್ಚರವುಳ್ಳವರಾಗಿ ಮಾಡಬೇಕಾದಂಥ ಸತ್ಕಾರ್ಯಗಳನ್ನ, ಸಾಧನೆಯನ್ನ ಮಾಡಬೇಕು. ಮಾತೇ ಸಾಧನೆ ಆಗದೆ ಸಾಧನೆ ಮಾತಾಗುವ ಹಾಗೆ ನಡ್ಕೊಳ್ಬೇಕು. ಮೊದಲೇ ಹೇಳಿದ ಹಾಗೆ ಕಾಲ ಯಾರಿಗೂ ಕಾಯೋದಿಲ್ಲ. ಹಾಗಾಗಿ ಮಾಡಬೇಕಾದ್ದನ್ನ ನಾಳೆ, ನಾಳೆಗೆ ಅಂತ ಹೇಳಿ ಮುಂದೂಡದೆ ಆಯಾ ಸಂದರ್ಭದಲ್ಲೇ ಮಾಡಿ ಮುಗಿಸುವಂತಹ ವಿವೇಕಿಗಳು ನಾವು ಆಗ್ಬೇಕು. ಅದರಲ್ಲೂ ಲೌಕಿಕ ವಿಷಯ ವಾಸನೆಗಳ ಹೊಂಡದಲ್ಲೇ ಮುಳುಗಿ ಎಳದೆ ಆತ್ಮೋದ್ಧಾರದ ಬಗೆಗೂ ಸಚ್ಚಿಂತನೆ ಮಾಡಬೇಕು. ಯಾಕೆ ಅಂದ್ರೆ ಈ ದಿನ, ತಿಂಗಳು, ವರ್ಷ ಕಳೆದ ಹಾಗೆ ಮಾನವನ ಆಯುಷ್ಯ ಹೆಚ್ಚಾಗ್ತಾ ಹೋಗೋದಿಲ್ಲ, ಕಡಿಮೆ ಆಗ್ತಾ ಹೋಗುತ್ತೆ. ಬದಲಾಗಿ ಅವನು ಸಾವಿಗೆ ಹತ್ತಿರ ಆಗ್ತಾನೆ. ಶರಣರ ದೃಷ್ಟಿಯಲ್ಲಿ ಕಾಲ ಪ್ರಜ್ಞೆ ಅಂದ್ರೆ ಕೇವಲ ಗಡಿಯಾರದ ವೇಳೆ ಅಲ್ಲ, ಅದು ತನ್ನ ಅರಿವನ್ನ ಹೆಚ್ಚಿಸಿಕೊಳ್ಳುವಂಥದ್ದು. ನಾಳೆ ಅಂದವ್ರ ಮನೆ ಹಾಳು ಅನ್ನುವಂಥ ಗಾದೆ ಮಾತು ಹೇಳೋದನ್ನ ನೀವು ಕೇಳಿರ್ಬೇಕು. ಅದನ್ನೇ ಬಸವಣ್ಣವರು ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ. ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು, ಈ ರೀತಿ ಎಚ್ಚರಿಸಿದ್ದಾರೆ. ಮತ್ತೊಂದು ಕಡೆ ಅಂದು ಇಂದು ಮತ್ತೊಂದೇನೆ ಬೇಡ, ದಿನವಿಂದೇ ಶಿವ ಶರಣೆಂಬುವಂಗೆ ಅಂತ ಆತ್ಮಜಾಗೃತಿಗೆ ಕರೆ ಕೊಟ್ಟಿದ್ದಾರೆ. ಕಾಲ ಕಳೆದ ಹಾಗೆ ಅಂದ್ರೆ ವಯಸ್ಸು ಹೆಚ್ಚಾದಂತೆ ಮನುಷ್ಯನ ಕ್ರಿಯಾಶೀಲತೆ ಮತ್ತು ಉತ್ಸಾಹ ಸಹಜವಾಗಿ ಬತ್ತುತ್ತೆ. ದೇಹ ರೋಗದ ಗೂಡಾಗಬಹುದು. ಹಾಗಾಗಿ ಸಿಕ್ಕ ಅವಕಾಶ ಮತ್ತು ಸಮಯವನ್ನ ಸದ್ಬಳಕೆ ಮಾಡಿಕೊಳ್ಬೇಕು. ಅಯ್ಯೋ ಸುಮ್ಮನೆ ಕಾಲಹರಣ ಮಾಡಿದೆ ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಆಗೋದಿಲ್ಲ. ಸದಾ ಕಾಲಪ್ರಜ್ಞೆ ಇದ್ರೆ ಆತ ಲೌಕಿಕ ಮತ್ತು ಪಾರಮಾರ್ಥಿಕವಾಗಿ, ವೈಯಕ್ತಿಕ ಮತ್ತು ಸಾಮಾಜಿಕವಾಗಿ ಕಲ್ಯಾಣಕರ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ ಮನುಷ್ಯ ದ್ವೇಷ, ಅಸೂಯೆ, ಅಹಂಕಾರ, ಮತ್ಸರ ಇಂಥ ದುರ್ಗುಣಗಳನ್ನು ದೂರ ತಳ್ಳಿ ಪ್ರೀತಿ ವಿಶ್ವಾಸದಿಂದ ಕಾಯಕ ಶ್ರದ್ಧೆಯನ್ನ ಮೈಗೂಡಿಸ್ಕೊಳ್ಬೇಕು ಅನ್ನುವಂಥ ಕಳಕಳಿ ಅಪ್ಪಣ್ಣವರ ಈ ವಚನದಲ್ಲಿ ಇದೆ. ಬದುಕಿನ ಪ್ರತಿಯೊಂದು ಕ್ಷಣವನ್ನು ವ್ಯರ್ಥವಾಗಿ ಕಳೆಯದೆ ಸತ್ಕಾರ್ಯಗಳಿಗಾಗಿ ಸದ್ಬಳಕೆ ಮಾಡಿಕೊಳ್ಬೇಕು. ಇವತ್ತು ಜನರು ಸೋಮಾರಿಗಳಾಗಿ, ದುಶ್ಚಟಿಗರಾಗಿ, ಹಾಳು ಹರಟೆಯಲ್ಲೇ ತಮ್ಮ ದಿನ, ತಿಂಗಳು, ವರ್ಷಗಳನ್ನ ಕಳೀತಾರೆ. ಅವರಿಗೆ ಕಾಯಕ ಪ್ರಜ್ಞೆ ಇಲ್ಲ. ಸರ್ಕಾರ ಕೂಡ ಕಾಯಕ ಪ್ರಜ್ಞೆಗೆ ಬದಲಾಗಿ
ಏನೇನೋ ಉಚಿತ ಯೋಜನೆಗಳನ್ನು ನೀಡಿ ತಮ್ಮ ಅಧಿಕಾರವನ್ನು ಭದ್ರಪಡಿಸಿಕೊಳ್ಳುವಂತಹ ಹುನ್ನಾರವನ್ನು ಮಾಡ್ತಾ ಇದೆಯೇ ಹೊರತು ಅವರಿಗೆ ಕಾಲ ಕಾಯಕ ಕಾಸಿನ ಮಹತ್ವವನ್ನ ಮನವರಿಕೆ ಮಾಡಿಕೊಡುವಂತಹ ಪ್ರಜ್ಞೆ ಬೆಳೆಸುವ ಮುಂದಾಲೋಚನೆ ಬಹುತೇಕ ಸರ್ಕಾರಗಳಿಗೆ ಇಲ್ಲ. ಹಡಪದ ಅಪ್ಪಣ್ಣವರು ಬಸವಣ್ಣವರ ಆಪ್ತ ಕಾರ್ಯದರ್ಶಿಯಾಗಿ ಒಬ್ಬ ಕಾರ್ಯದರ್ಶಿ ಹೇಗಿರಬೇಕು ಅನ್ನೋದನ್ನ ಈ ವಚನದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಬಸವಣ್ಣವರ ಅಂತ್ಯಕಾಲದವರೆಗೂ ಜೊತೆಯಲ್ಲೇ ಇದ್ದು ಅವರ ಎಲ್ಲ ಸೇವಾ ಕಾರ್ಯಗಳಿಗೆ ಹೆಗಲೆಣೆಯಾಗಿದ್ದಂಥವರು. ಈ ನಿಟ್ಟಿನಲ್ಲಿ ಜನರು ಕಾಲದ ಸದ್ಬಳಕೆಯ ಮೂಲಕ ತಮಗೆ ಸಾವು ಬರುವ ಮುನ್ನ ಸಾರ್ಥಕ ಕಾರ್ಯಗಳನ್ನು ಮಾಡುವಂಥ ಸತ್ಸಂಕಲ್ಪ ಮಾಡಿದರೆ ಈ ರೀತಿಯ ವಚನಗಳ ಓದು ಕೇಳುವಿಕೆ ಸಾರ್ಥಕವಾಗುತ್ತೆ. ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ ಹೋಗುತ್ತಿವೆ ದಿನವಾರ ಮಾಸ ಸಂವತ್ಸರವು ಹೋಗುತ್ತಿವೆ ದಿನವಾರ ಮಾಸ ಸಂವತ್ಸರವು ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ ಸಾವುತ್ತಿವೆ ಆಯುಷ್ಯ ಭಾಷೆ ಸಾಯುತ್ತಿವೆ ಆಯುಷ್ಯ ಭಾಷೆ ಇವರಳು ಬೇಗ ತಿಳಿದು ನೀಗಿ ನಿಷ್ಪತ್ತಿಯಾದರೆ ಇವರಳು ಬೇಗ ತಿಳಿದು ನೀಗಿ ನಿಷ್ಪತ್ತಿಯಾದರೆ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ ಹೋಗುತ್ತಿವೆ ದಿನವಾರ ಮಾಸ ಸಂವತ್ಸರವು ಹೋಗುತ್ತಿವೆ ದಿನವಾರ ಮಾಸ ಸಂವತ್ಸರವು ಆಗುತ್ತಿವೆ ಉದಯ ಮಧ್ಯಾಹ್ನ ಅಸ್ತಮಾನ ಉದಯ ಮಧ್ಯಾಹ್ನ ಅಸ್ತಮಾನ ಉದಯ ಮಧ್ಯಾಹ್ನ ಅಸ್ತಮಾನ ಕೇಳ ಬನ್ನಿ ವಚನ ಸಂದೇಶ ಕೇಳ ಬನ್ನಿ ವಚನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ಬಸವಾದಿ ಶರಣರ ಜೀವನ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ
ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ